ಇವತ್ತು ನಾವಿಲ್ಲಿ ಮಾತಾಡ್ತಿರೋ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದಲ್ಲಿ ಹೊನ್ನೂರು ಪ್ರಕಾಶ್ ಅಣ್ಣವ್ರ ಮೇಲೆ ಇಲ್ಲಿದ್ದ ಆರೋಪಗಳನ್ನ ಕೆಲವೊಂದು ಸಂಸ್ಥೆಗಳು ಮತ್ತು ಒಂದು ವಿಚಾರಗಳನ್ನ ತಪ್ಪು ಮಾಹಿತಿಯನ್ನ ಅವ್ರ ಬಗ್ಗೆ ಹಂಚ್ಕೊಳ್ತಾ ಇದ್ದಾರೆ. ಅವರು ಕರ್ನಾಟಕದ ಬಂಡೀಪುರ ನಾಗರಹೊಳೆ ಅರಣ್ಯ ಸಫಾರಿ ಮಾತ್ರ ಮಾತಾಡ್ತಾ ಇಲ್ಲ, ಅನೂರು ತಾಲೂಕು ಬಿಸಿಪಾಳ್ಯ ಲಕ್ನಳ್ಳಿ ವೈಲ್ಡ್ ಲೈಫ್, ಅದೇ ರೀತಿ ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲಾ ಸಫಾರಿನಲ್ಲೂ ಸಹ ಸಮಸ್ಯೆಗಳಿರೋದ್ರಿಂದ ಅವರು ರೈತ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ತಪ್ಪು ಮಾಹಿತಿಯನ್ನು ಹಂಚಿಕೊಳ್ಳೋ ರೆಸಾರ್ಟ್ ಓನರ್ಗಳು, ಮಾಲೀಕರು ಮತ್ತೆ ಅವರ ಪರವಾಗಿ ಮಾತಾಡುವಂತಹ ರೈತ ಹೋರಾಟಗಾರರೇ ಅಲ್ಲದಿದ್ದವರು ಸಹ ಅವ್ರ ಬಗ್ಗೆ ತಪ್ಪಾದ ಮಾಹಿತಿಯನ್ನು ಹಂಚ್ತಾ ಇದ್ದೀರಾ. ಅವರು ನಿಜವಾದ ಹೋರಾಟಗಾರರಲ್ಲ, ನಕಲಿ ಹೋರಾಟಗಾರರವರೆಲ್ಲ. ಹಾಗಾಗಿ ದಯವಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸಹ ರೈತ ಬಾಂಧವರು ಪ್ರಕಾಶ್ ಅಣ್ಣವರಿಗೆ ಒಕ್ಕೊರಲಿಂದ ಅವರಿಗೆ ಸಹಕಾರ ನೀಡಬೇಕಾಗಿ ಈ ಮೂಲಕ ದೊಕ್ಕನಹಳ್ಳಿ ಹೋಬಳಿ ರೈತರ ಪರವಾಗಿ ನಾವು ಕೇಳಿಕೊಳ್ಳುತ್ತೇವೆ. ಸರ್ಕಾರಿ ಅಧಿಕಾರಿಗಳಾಗಲಿ ಮತ್ತೆ ಸರ್ಕಾರಿ ನೌಕರರಾಗಲಿ ರೆಸಾರ್ಟ್ ಮಾಲೀಕರಾಗಲಿ ರೈತರಿಂದ ರೈತರನ್ನ ಎತ್ತುಕಟ್ಟಿ ಅವ್ರ ಬೇಡಿಕೆ ನೋಡ್ತಾ ಇದ್ದಾರೆ. ಈ ಅವರು ಮಾಡೋದ್ರಿಂದ ಯಾವುದೇ ರೈತರು ಅವ್ರ ಆಮಿಷ ಕಡಿಮೆ ಕೈಯೊಟ್ಟಬೇಡಿ ಮತ್ತೆ ಅವ್ರ ಮಾತನ್ನು ಕೇಳಕ್ ಹೋಗಬೇಡಿ. ಪ್ರಕಾಶ್ ಅವರು ಇವತ್ತು ಹೋರಾಡ್ತಾ ಇರೋದು ಅವ್ರಿಗೋಸ್ಕರ ಅಲ್ಲ, ಈ ರೈತರಿಗೋಸ್ಕರ, ರೈತರು ಚೆನ್ನಾಗಿರ್ಬೇಕಂತ ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೇ ರೈತರು ತಮ್ಮ ಬಗ್ಗೆ ಅಲ್ಲಿಗೆ ಮಾತಾಡಕ್ ಹೋಗಬೇಡಿ. ಮತ್ತೆ ದಯವಿಟ್ಟು ನಿಮ್ಮ ರೈತ ಪ್ರಕಾಶದಲ್ಲಿ ಇರಬೇಕಂತ ಹೇಳ್ಕೊತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ. ವ್ಯಾಪಾರ